ಗೈಸ್, ನಾನು ಶಿಯಾನ. ಇವತ್ತಿನ ಬ್ಲಾಗ್ ಏನು ಅಂದರೆ, ನನ್ನ ಫ್ರೆಂಡ್ಸ್ಗೆ ನಾನು ಇವತ್ತು ಕ್ವಶನ್ಸ್ ಕೇಳ್ತಾ ಇದ್ದೀನಿ. ವಾಟ್ ವಿಲ್ ಯು ಡೂ ಇಫ್ ಯು ಬಿಕಮ್ ಅ CM ಫಾರ್ 24 hours ಅಂತ. ಲೆಟ್ಸ್ ಸಿ ವಾಟ್ಸ್ ದೇರ್ ರಿಯಾಕ್ಷನ್. ಮೂರ್ತಿ ಅವರಿದ್ದಾರೆ, ಇವ್ರು ನಂಗೆ ಕೇಳೋಣ ಬನ್ನಿ. ವಾಟ್ ವಿಲ್ ಯು ಡೂ ಇಫ್ ಯು ಬಿಕಮ್ CM ಫಾರ್ 24 hours? ನನಗಂತೂ ಸ್ಕಾಲರ್ಶಿಪ್ 2 ವರ್ಷದಿಂದ ಬಂದಿಲ್ಲ, ಸೊ ಯಾರಿಗೂ ಆ ಥರ ಆಗೋದು ಬೇಡ ಅಂತ ಅಟ್ ಇ ಟೈಮ್ ಎಲ್ಲರಿಗೂ ಸ್ಕಾಲರ್ಶಿಪ್ ಬಿಡಿಸ್ಬಿಡ್ತೀನಿ. क्या बात है सर, क्या बात है सर, क्या बात, ये बात है. ಇವಾಗ ನನ್ನ ಫ್ರೆಂಡ್ ಸುಮನ್ನ ಕೇಳೋಣ ಬನ್ನಿ. ಸುಮನ್, ವಾಟ್ ವಿಲ್ ಯು ಡೂ ಇಫ್ ಯು ಬಿಕಮ್ CM ಫಾರ್ 24 hours? ಐ ಥಿಂಕ್ ಇಂಡಿಯಾದಲ್ಲಿ ವುಮೆನ್ ಸೇಫ್ಟಿ ಸಿಸ್ಟಮ್ಮು ಜಾಸ್ತಿ ಮಾಡಬೇಕು. ಆಸ್ ರೇಪಿಸ್ಟ್ ಬೇರೆ ಕಂಟ್ರಿಯಲ್ಲೆಲ್ಲ ಹೆಂಗೆ ರೇಪಿಸ್ಟ್ನ ಬ್ಯಾನು ಗಲ್ಲಿಗೆ ಏರಿಸೋದೆಲ್ಲ ಮಾಡ್ತಾರೆ, ಹಾಗೆ ಇಂಡಿಯಾದಲ್ಲೂ ಇಂಪ್ಲಿಮೆಂಟ್ ಆದರೆ ಇಟ್ ಕುಡ್ ಬಿ ಸೇಫ್ ಅಂತ ಅನಿಸುತ್ತೆ. ಸೊ ಥಿಂಕ್ ಮಾಡ್ರಿ. ನೋಡಿ, ನಮ್ಮ ಸ್ಟೂಡೆಂಟ್ಸೇ ಈ ರೀತಿ ಥಿಂಕ್ಸ್ ಮಾಡ್ತಾರೆ. ನೀವು ಪಾಲಿಟಿಕ್ಸ್ ನಿಮ್ಮ ಹತ್ರ ಪವರ್ ಇದೆ, ನೀವು ಇನ್ನೂ ಹೇಗೆ ಥಿಂಕ್ ಮಾಡ್ಬೋದು. ಶ್ರೀಜಾ, ವಾಟ್ ವಿಲ್ ಯು ಡೂ ಇಫ್ ಯು ಬಿಕಮ್ CM ಫಾರ್ 24 hours? 24 hours ಅಂತೂ ನನಗೆ ಸಾಕಾಗಲ್ಲ. ಆ ಒಂದ್ ದಿವಸದಲ್ಲಿ ಏನ್ ಮಾಡ್ತೀನಿ, ಪರ್ಮನೆಂಟ್ ಅಗ್ರಿಮೆಂಟ್ ಮಾಡಿಸ್ಕೊಬಿಡ್ತೀನಿ. ಮುಂದೆ CM ನಾನೇ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೀನೇ ಬುದ್ಧಿವಂತೆ. ನಾನೇ ಮಾಡ್ಕೊಬಿಡ್ತೀನಿ CM ಆಗಿ. ಅಗ್ರಿಮೆಂಟ್ ಮಾಡಿಸ್ಕೊಂಡು ನನ್ನ ಹೆಸರಿಗೆ ಪರ್ಮನೆಂಟ್ CM ಅನ್ನು ಮಾಡಿಸ್ಕೊಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಮುಂದಕ್ಕೆ ಏನೇನು ಬೇಕು ಇಂಪ್ಲಿಮೆಂಟ್. ಸ್ಟೂಡೆಂಟ್ಸ್ಗೆಲ್ಲ ಫ್ರೀ, ಎಲ್ಲ ಫ್ರೀ, ಎಂಜಾಯ್ ಮಾಡಿ. ನಾನು ನಿಮ್ಗೆ ಕೇಳೋದಿಷ್ಟೇ, ವಾಟ್ ವಿಲ್ ಯು ಡೂ ಇಫ್ ಯು ಬಿಕಮ್ CM ಫಾರ್ 24 hours? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋಣ ಮರಿಬೇಡಿ.